ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಮಾಘ ಮಾಸ ಇರೋದ್ರಿಂದ ಮಾಘ ಸ್ನಾನಕ್ಕೆ ಹೋಗಿದ್ವಿ. ಈ ಲೊಕೇಶನ್ ಇರೋದು ಟಿ ನರಸೀಪುರ ಅಲ್ಲಿ. ಇಲ್ಲಿ ಸ್ನಾನ ಮುಗಿಸಿ ಡ್ರೆಸ್ ಚೇಂಜ್ ಮಾಡೋ ಫೆಸಿಲಿಟೀಸ್ ಕೂಡ ಇತ್ತು. ಎಲ್ಲ ಆಗಿ ನಾನು ಈ ತರ ಕಾಣಿಸ್ತಿದ್ದೆ. ಫೈನಲಿ ದಿಸ್ ಇಸ್ ಮೈ ಔಟ್ಫಿಟ್ ಅಂಡ್ ಈ ತರ ರೆಡಿ ಆಗಿದ್ದೆ. ಅಲ್ಲಿ ಯಾವುದೇ ರೂಮ್ಸ್ ಅವೈಲೇಬಲ್ ಇರೋದಿಲ್ಲ. ಅದ್ರ ಆಪೋಸಿಟ್ ಶ್ರೀ ಮಹಾಲಕ್ಷ್ಮಿ ಗುಂಜ ನರಸಿಂಹಸ್ವಾಮಿ ಟೆಂಪಲ್ ಇದೆ. ಅಂಡ್ ನೆಕ್ಸ್ಟ್ ವಿ ವಿಸಿಟೆಡ್ ತ್ರಿಪುರ ಸುಂದರಿ ಟೆಂಪಲ್. ಇದಿರೋದು ಮೂಗೂರಲ್ಲಿ. ಲಾಸ್ಟ್ ಲೊಕೇಶನ್ ಇಂದ 12 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ವಿಸಿಟ್ ಮಾಡಿದ್ದು ಅಗಸ್ತೇಶ್ವರ ಟೆಂಪಲ್. ಇದು ನಾವು ಸ್ನಾನ ಮಾಡಿದ್ವಿ ಅಂತ ಒಂದು ಲೊಕೇಶನ್ ತೋರಿಸಿದ್ನಲ್ಲ, ಅದ್ರ ಆಪೋಸಿಟೇ ಇರೋದು. ಇಲ್ಲಿ ಒಳಗಡೆ ದೇವ್ರನ್ನ ಕ್ಯಾಪ್ಚರ್ ಮಾಡಬಾರ್ದು ಅಂತ ಹಾಕಿದ್ರು, ಸೊ ಹಾಗಾಗಿ ಹೊರಗಡೆ ಇದ್ದಿದ್ದ ದೇವ್ರನ್ನ ಮಾತ್ರ ಕ್ಯಾಪ್ಚರ್ ಮಾಡಿದೀನಿ. ದಿಸ್ ಇಸ್ ಹೌ ದ ಟೆಂಪಲ್ ಲುಕ್ಸ್. ಆ್ಯಂಡ್ ನೆಕ್ಸ್ಟ್ ಬಂದು ಹಿಮಾವದ್ ಗೋಪಾಲಸ್ವಾಮಿ ಟೆಂಪಲ್. ಇದಿರೋದು ಗುಂಡ್ಲುಪೇಟೆಯಲ್ಲಿ. ಅಲ್ಲಿ ನೀವು ದೇವ್ರನ್ನ ನೋಡಬೇಕು ಅಂದರೆ ಬೆಟ್ಟದ ಮೇಲೆ ಹೋಗಬೇಕು. ಆ್ಯಂಡ್ ಓನ್ ವೆಹಿಕಲ್ಸ್ ಯಾವುದೂ ಅಲೋ ಇರೋದಿಲ್ಲ. ಎಲ್ಲ ಓನ್ ವೆಹಿಕಲ್ಸ್ನು ಅಲ್ಲಿ ಪಾರ್ಕ್ ಮಾಡಿ ಅವರೇ ಬಸ್ಸಲ್ಲಿ ಕರ್ಕೊಂಡು ಬರ್ತಾರೆ. ಟಿಕೆಟ್ಸ್ ತೊಗೋಬೇಕಾಗತ್ತೆ. ಆ್ಯಂಡ್ ಇಲ್ಲಿ 4 o'clock ಮೇಲೆ ಯಾರನ್ನೂ ಬಿಡೋದಿಲ್ಲ, ಬಿಕಾಸ್ ಪ್ರಾಣಿಗಳ ಸಂಚಾರ ಇರೋದರಿಂದ 4 o'clockಗೆ ಲಾಸ್ಟು. ಆ್ಯಂಡ್ ದಿಸ್ ಇಸ್ ದ ಎಂಟ್ರಿ. ಒಳಗಡೆ ದೇವ್ರನ್ನ ಕ್ಯಾಪ್ಚರ್ ಮಾಡೋಂಗಿಲ್ಲ ಅಂತ ಹಾಕಿದ್ರು, ಸೊ ಹಾಗಾಗಿ ಕ್ಯಾಪ್ಚರ್ ಮಾಡಲಿಲ್ಲ. ಇಲ್ಲಿದ್ದು ಕೃಷ್ಣ. ಸೊ ಇಲ್ಲಿ ಪ್ರಸಾದ ಕೊಟ್ಟಿದ್ರು, ಕುಂಬಳಕಾಯಿ ಅನ್ನ. ತುಂಬ ಬಿಸಿಲಿರೋದ್ರಿಂದ ಎಲ್ಲರ ಮಕ್ಕಳು ಬಾಡ್ ಹೋಗಿತ್ತು. ದಿಸ್ ಇಸ್ ಹೌ ಮೈ ಫೇಸ್ ವಾಸ್ ಲುಕಿಂಗ್. ನಂಜನಗೂಡು ಹೋಗೋಣ ಅಂದ್ಕೊಂಡ್ವಿ, ಬಟ್ ಹುಣ್ಣಿಮೆ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಸೊ ಹಾಗಾಗಿ ಅಲ್ಲೇ ಒಂದು 5 kilometers ದೂರದಲ್ಲಿರೋ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋದ್ವಿ. ಟೆಂಪಲ್ ಹೊರಗೆ ಒಂದಷ್ಟು ಧಾನ್ಯಗಳನ್ನ ಮಾರ್ತಿದ್ರು. ಸೊ ದಿಸ್ ಇಸ್ ಹೌ ಆರ್ ಡೇ ಟ್ರಿಪ್ ವೆಂಟ್. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.